ಇವತ್ತು ನೀವು ಒಂದ್ಸಲಿ ಹೋಗಿ ಯೂಟ್ಯೂಬ್ನಲ್ಲಿ ಲಂಡನ್ ಚೆಕ್ ಮಾಡಿ, ಆಸ್ಟ್ರೇಲಿಯಾ ಚೆಕ್ ಮಾಡಿ, ಸ್ವಿಸ್ ಚೆಕ್ ಮಾಡಿ ಏನಾಗಿದೆ ಅಂತ. ಪರಿಸ್ಥಿತಿ ಲಾಸ್ಟ್ ಶರಿಯಾ ಕಾನೂನು ಬೇಕು ಅಂತ ಲಂಡನಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಲಂಡನ್ ಡಿಸೆಂಬರಿಂದ ತನ್ನ ರೂಲ್ಸ್ ಅನ್ನು ಚೇಂಜ್ ಮಾಡ್ತಾ ಇದೆ. ಡಿಪೆಂಡೆನ್ಸಿ ಇದ್ದವ್ರಿಗೆ ಏನೇನು ಮಾಡಬೇಕು ಅದನ್ನ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ರೂಲ್ಸ್ ಚೇಂಜ್ ಮಾಡಿ ಎಲ್ಲರೂ ವಾಪಸ್ ಕಳಿಸ್ಬೇಕು ಅಂತ. ತನ್ನ ದೇಶವನ್ನು ಕಾಪಾಡ್ಕೊಳ್ಳೋಕೆ ಅದ್ರ ಕೈಲಿ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಲ್ಲ, ಆ ಥರದ ಪರಿಸ್ಥಿತಿ ಇಲ್ಲ. ಬಟ್ ನೀವು ಆರಾಮಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಿ. ನಮ್ಮ ಹಬ್ಬದಲ್ಲೇ ನೀವು ಕಲ್ಲೊಡಿಯೋದು, ನಿಮ್ಮ ಹಬ್ಬದಲ್ಲಿ ಯಾರು ಕಲ್ಲೊಡೆದಿಲ್ಲ, ನಿಮ್ಮ ಹಬ್ಬದಲ್ಲಿ ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇಲ್ಲ. ಬಟ್ ನೀವು ಹೇಳ್ತೀರಾ ನಾವು ಸಂಕಷ್ಟದಲ್ಲಿದ್ದೀವಿ, ನಾವು ತೊಂದರೆಯಲ್ಲಿದ್ದೀವಿ, ಇಸ್ಲಾಮೋಫೋಬಿಯಾ ಇದೆ ಇಲ್ಲಿ. ಎಲ್ಲಿ ಸ್ವಾಮಿ, ಎಲ್ಲಿ? ಇಡೀ ಭಾರತದಲ್ಲಿ ಯಾರಾದರೂ ಒಂದು ಧರ್ಮೀಯರು ಅಥವಾ ಒಂದು ಮತೀಯರು ನನ್ನ ಧರ್ಮವನ್ನು ಉಳಿಸ್ಕೊಳ್ಳೋಣ, ನಾವು ನಮ್ಮ ಧರ್ಮಕ್ಕೋಸ್ಕರ ಫೈಟ್ ಮಾಡೋಣ ಅಂತಿದ್ರೆ ಹಿಂದೂಗಳು ಮಾತ್ರ. ಇನ್ನೆಲ್ಲರೂ ಆರಾಮಾಗಿದ್ದಾರೆ, ಅವ್ರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾನೆ ಇದೆ. ದಿಸ್ ಇಸ್ ಸಿಚುವೇಶನ್. ಹೀಗಿದ್ರೂ ಸಹಿತ ನೀವುಗಳು ಬ್ಲೇಮ್ ಮಾಡೋದು ಮತ್ತೆ ನನ್ನ ಹಿಂದೂವನ್ನೇ, ನನ್ನ ಹಿಂದೂ ದೇವರನ್ನೇ, ಹಿಂದೂ ಧರ್ಮಕ್ಷೇತ್ರವನ್ನೇ. ಅದು ನಮಗಿರೋ ಬೇಸರ. ಧರ್ಮದ್ವೇಷಕ್ಕೆ ಕಾರಣ ನಾವಲ್ರಿ. ನನಗೆ ಭಗವದ್ಗೀತೆ ಹೇಳ್ಕೊಟ್ಟಿದ್ದು ಬೇರೆ, ನನಗೆ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದು ಬೇರೆ, ನನ್ನ ಧರ್ಮಗ್ರಂಥ ನನಗೆ ಕಲಿಸಿದ್ದು ಬೇರೆ. ನೀವು ಏನೋ ಓದಿ ಏನೋ ಮಾಡ್ಕೊಂಡು ನೀವೇನೋ ಮಾಡ್ತಾ ಇದ್ದೀರಾ, ಬಟ್ ನೀವು ನನ್ನನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ ಮತ್ತೆ. ಡೋಂಟ್ ಡೂ ದ್ಯಾಟ್.